ಶ್ರೀ ಸದ್ಗುರುವೇ ನಮಃ. ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲರಿಗೆ ಎಲ್ಲರ ಹೃದಯದಲ್ಲಿ ಆಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಥಿಯಾಸಫಿಯ ಅಲ್ಪಜ್ಞಾನದೊಂದಿಗೆ ನಾನು ಕೆಲವು ನುಡಿಗಳನ್ನು ಇಲ್ಲಿ ತಮ್ಮ ಮುಂದೆ ಪರಾಮರ್ಶೆ ಮಾಡಲಿಕ್ಕೆ ಬಯಸ್ತೇನೆ. ಈ ಒಂದು ನನ್ನ ಪುಟ್ಟ ಉಪನ್ಯಾಸ ಜೆ ಕೃಷ್ಣಮೂರ್ತಿಯವರ ದ ಫ್ಯೂಚರ್ ಈಸ್ ನೌ ಅಂತಕ್ಕಂತಹ ಒಂದು ಲೇಖನದ ಆಧಾರದ ಮೇಲೆ ರೂಪಿತವಾಗಿದೆ. ಇದನ್ನು ನಾವು ಏನು ತಿಳ್ಕೋಬೋದು ಅಂತಂದರೆ, ಭವಿಷ್ಯದ ಹಾದಿಯನ್ನು ಗುರುತಿಸುವ ಕಲೆ ಅಂತಕ್ಕಂತಹ ಹೆಸರಿನಲ್ಲಿ ನಾವು ಇದನ್ನು ಅಧ್ಯಯನ ಮಾಡ್ಬೋದು. ಈಗ ನೋಡಿ, ಭವಿಷ್ಯದ ಹಾದಿಯನ್ನು ಗುರುತಿಸುವುದು ಅಂದ ತಕ್ಷಣ ನಮ್ಮ ಒಂದು ಮಾನವ ಸಹಜವಾಗಿರ್ತಕ್ಕಂತಹ ಕುತೂಹಲ ಗರಿಗೆದರುತ್ತೆ. ನಾವು ನಿರೀಕ್ಷೆಗಳನ್ನು, ಕಲ್ಪನೆಗಳನ್ನು ಹುಟ್ಟಾಕ್ಕೊಳ್ತೀವಿ. ಎಲ್ಲ ಆಗ್ತದೆ ಅಲ್ವಾ? ಯಾಕೆಂತಂದರೆ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ಮಟ್ಟಿಗೆ ಎರಡು ವಿಧಾನದಲ್ಲಿ ಅದು ಪ್ರಭಾವ ಬೀರ್ತಾ ಇದೆ. ಒಂದು ನಮ್ಮ ಲೌಕಿಕ ಪ್ರಪಂಚದ ಆಗುಹೋಗುಗಳು ಮತ್ತು ಅದರ ಬೆಳವಣಿಗೆಗಳು. ಇನ್ನೊಂದಾಗಿರಬಹುದು, ಅದು ನಮಗೆ ಇತ್ತೀಚೆಗೆ ಅರಿವಾಗಿರ್ತಕ್ಕಂಥದ್ದು ನಮ್ಮ ವಿಕಾಸ ಯೋಜನೆಯ ಮಜಲುಗಳು. ಇವೆರಡೂ ಕೂಡ ನಮ್ಮ ಒಂದು ಭವಿಷ್ಯ ಆಗ್ತದೆ ಅಲ್ವೇ? ಹಾಗಾಗಿ ನಮಗೆ ಕುತೂಹಲ. ನಾವು ಥಿಯಾಸಫಿ ಸಾಹಿತ್ಯವನ್ನು ಅಧ್ಯಯನ ಮಾಡಿರುವಲ್ಲಿ ನಮಗೆ ಒಂದು ವಿಷಯವನ್ನು ಅವರು ಮನವರಿಕೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಮನುಷ್ಯನ ಒಂದು ಪರಿಪೂರ್ಣತೆಯ ಪ್ರಯಾಣ 777 ಜನ್ಮಗಳನ್ನು ತೆಗೆದುಕೊಂಡು ಅದು ಅಂತ್ಯವಾಗುತ್ತೆ, ಅಲ್ಲಿ ಅವನು ಪರಿಪೂರ್ಣನಾಗ್ತಾನೆ ಅಂತಕ್ಕಂತಹ ಒಂದು ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ಆದರೆ ದ ಫ್ಯೂಚರ್ ಈಸ್ ನೌ ಅಂತಕ್ಕಂಥದ್ದನ್ನು ಒಂದು ವಿಚಾರಿಸುವಾಗ ನಮಗೆ ಹಲವು ರೀತಿಯ ಹೊಸ ಬೆಳಕಿನ ಒಂದು ಕಿರಣಗಳು ನಮ್ಮ ಒಂದು ವಿಚಾರದ ಮೇಲೆ ಬೀರ್ತಕ್ಕಂಥದ್ದನ್ನು ಜೆ ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಈ ನಮ್ಮ ಒಂದು ಜೀವನದಲ್ಲಿ ಗತಕಾಲದ ಭಾರಗಳು ಹೇಗಿವೆ ಅಂದರೆ ಬಹಳ ಅಗಾಧವಾಗಿವೆ. ನಾನು ಅಲ್ಪಕಾಲ ವಿರಮಿಸಿದಾಗಲೋ ಧ್ಯಾನಮಗ್ನಾದಾಗಲೋ ನನ್ನನ್ನು ಸದಾಕಾಲ ಒಂದು ಬಾಧಿಸ್ತಕ್ಕಂಥದ್ದಾಗಲಿ ಅಥವಾ ಪ್ರಭಾವಿಸ್ತಕ್ಕಂಥದ್ದಾಗಲಿ ನನ್ನ ನೆನಪುಗಳು. ಆದ್ದರಿಂದ ನಮಗೆ ಗೊಂದಲವೇ ಉಂಟಾಗತ್ತೆ ಜೀವನದಲ್ಲಿ. ನಾವು ಎಷ್ಟು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಯಾವ ರೀತಿಯ ಒಂದು ಧನಾತ್ಮಕ ಚಿಂತನೆಗೆ ನಮ್ಮನ್ನು ಒಳಪಡಿಸಿದರೂ ಕೂಡ ನಮ್ಮಲ್ಲಿ ಬಹುತೇಕವಾಗಿರ್ತಕ್ಕಂತಹ ಈ ಋಣಾತ್ಮಕವಾಗಿರ್ತಕ್ಕಂತಹ ಪ್ರಭಾವಗಳು, ಅಂದರೆ ನಮ್ಮ ಗತಕಾಲದ ಭಾರಗಳು ನಮ್ಮನ್ನು ಸದಾಕಾಲ ಆವರಿಸ್ತಾ ಇರ್ತವೆ. ನಾವು ವಿಚಾರ ಮಾಡುವಲ್ಲಿ ನಮ್ಮಲ್ಲಿರ್ತಕ್ಕಂತಹ ಒಂದು ಈ ಜಗತ್ತನ್ನು ಅಥವಾ ಜಗತ್ತಿನ ಮನಸ್ಸನ್ನು ನಾವು ಎರಡು ರೀತಿಯಾಗಿ ವಿಭಜನೆ ಮಾಡ್ಬೋದು ಅಥವಾ ವಿಭಾಗಿಸ್ಬೋದು. ಮೊದಲನೆಯ ಒಂದು ಭಾಗ, ಮನಸ್ಸಿನ ಒಂದು ಭಾಗ, ಸುತ್ತಣ ವಸ್ತು ಅಂದರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್, ಇದರ ಮೇಲೆ ಆಧಾರಿತವಾಗಿದೆ. ಇದನ್ನು ವಿಜ್ಞಾನದ ಹಲವು ಭಾಗಗಳಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಒಂದು ಯೋಜನೆಯನ್ನು ಬೆಳೆಸ್ಕೊಂಡಿದ್ದೇವೆ. ಇನ್ನು ಈ ಮನಸ್ಸಿನ ಎರಡನೆಯ ಭಾಗ ಯಾವುದಪ್ಪ ಅಂತಂದರೆ ನಮ್ಮ ಅಂತಃಪ್ರಜ್ಞೆಯ ಜಗತ್ತು, ದ ಇಂಟ್ಯೂಷನಲ್ ವರ್ಲ್ಡ್ ಅಂತ ಹೇಳ್ಬೋದು. ಇದು ಪ್ರಸ್ತುತದಲ್ಲಿ ವಿಜ್ಞಾನಕ್ಕೂ ಕೂಡ ಎಟುಗದೆ ಹೊರತಾಗಿದೆ. ನಾವು ಈ ವಸ್ತು ಪ್ರಪಂಚವನ್ನು ಗಮನಿಸುವಾಗ ಕಾಲ, ದೇಶ, ವಸ್ತು ಮತ್ತು ಅದರ ಒಂದು ಶಕ್ತಿ ಮೂಲಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ. ಅದನ್ನು ಅಭ್ಯಾಸ ಮಾಡುವಲ್ಲಿ ನಮಗೆ ಸ್ಪಷ್ಟತೆ ಇದೆ. ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ವ್ಯವಸ್ಥೆ,
ಅಚ್ಚುಕಟ್ಟಾಗಿರ್ತಕ್ಕಂತಹ ಜೋಡಣೆ ಇವುಗಳೆಲ್ಲವೂ ಕೂಡ ಕಾಣ್ತದೆ ನಮಗೆ. ಬಹಳ ಅದ್ಭುತವಾಗಿದೆ ಇದು. ನಾವು ವಸ್ತುಗಳ ಒಂದು ನಿರ್ಮಾಣದ ಮೂಲಧಾತುಗಳಲ್ಲಿ ಯಾವುದರ ಜೊತೆಗೆ ಈ ಕೆಲವು ನಿರ್ದಿಷ್ಟ ಪ್ರಮಾಣದ ಇನ್ನಷ್ಟು ಧಾತುಗಳು ಬೆರೆತಾಗ ಯಾವ ರೀತಿಯ ಒಂದು ಭೌತಿಕ ವಸ್ತುಗಳು ಉತ್ಪನ್ನವಾಗುತ್ತವೆ ಎಂಬುದಕ್ಕೆ ಸಾಕಷ್ಟು ಭೌತಿಕ ನಿಯಮಗಳಿದ್ದಾವೆ. ನೋಡಿ, ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ 2 ಆಟಮ್ಸ್ ಆಫ್ ಹೈಡ್ರೋಜನ್, 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಬೆರೆಯುವಲ್ಲಿ ನೀರು ಉಂಟಾಗುತ್ತದೆ ಅಂಥೇಳಿ. ಆದರೆ ನಮಗೆ ಗೊತ್ತಿಲ್ಲ ಅದಕ್ಕೆ ಆ 2 ಬೆಸೆಯುವಲ್ಲಿ ಎಷ್ಟು ಅಗಾಧವಾಗಿರ್ತಕ್ಕಂತಹ ಒಂದು ವಿದ್ಯುತ್ ಶಕ್ತಿ ಮೂಲದ ಶಕ್ತಿ ಹರಿಬೇಕಾಗತ್ತೆ ಅಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಮಗೆ ಕಲ್ಪನೆಯೇ ಇಲ್ಲ. ನಿಜವಾಗಿ ಕೂಡ ಒಂದು ಕಲ್ಪಿಸಿಕೊಳ್ಳೋದಾದರೆ ಅಥವಾ ಅದನ್ನು ವಿಜ್ಞಾನ ಅಧ್ಯಯನ ಮಾಡೋದು ನಾವು ಅರ್ಥ ಮಾಡ್ಕೋಬೇಕಂದ್ರೆ 2 ಹೈಡ್ರೋಜನ್ ಆಟಮ್ಗಳನ್ನು 1 ಆಕ್ಸಿಜನ್ ಮಾಲಿಕ್ಯೂಲ್ನ ಬೆಸೆಯುವಲ್ಲಿ ಖರ್ಚಾಗುವ ಶಕ್ತಿಯ ಪ್ರಮಾಣ ಎಷ್ಟಪ್ಪ ಅಂತಂದರೆ, ಒಂದು 12 HP ಜನ್ರೇಟರು 8 ಗಂಟೆಗಳ ಕಾಲ ಓಡಿದರೆ ಎಷ್ಟು ವಿದ್ಯುತ್ ಬರಬೇಕಾಗುತ್ತೋ ಅಷ್ಟನ್ನು ಅಲ್ಲಿ ಬಳಸಬೇಕಾಗಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಪ್ರಕೃತಿ ಈ ಜೋಡಣೆಯಲ್ಲಿ ತನ್ನ ಪಾತ್ರವನ್ನು ಯಾವ ಮಟ್ಟಿಗೆ ಅಲ್ಲಿ ನಿರ್ವಹಣೆ ಮಾಡ್ತಾಯಿದೆ ಅಂಥೇಳಿ. ಹಾಗಾಗಿ ಈ ಪ್ರಸ್ತುತ ಜಗತ್ತಿನ ಪ್ರಕೃತಿ ಇಷ್ಟೆಲ್ಲ ಹೇಗೆ ಇರಲಿ, ಅವುಗಳ ಒಂದು ಮುಂದಿನ ಬೆಳವಣಿಗೆಯನ್ನು ಇದೇ ಭೌತಿಕ ನಿಯಮಗಳು ಕೂಡ ನಿರ್ಧಾರ ಮಾಡಬೇಕಾಗತ್ತೆ ಅಲ್ವೇ? ಮುಂದಿನ ಬೆಳವಣಿಗೆ ಕೂಡ ಇದೇ ಭೌತಿಕ ನಿಯಮಗಳ ಮೇಲೆ ಅದು ನಿರ್ಧಾರ ಆಗುತ್ತೆ. ಈ ನಿಯಮಗಳನ್ನು ವಿಜ್ಞಾನಿಗಳು 3 ವಿಧವಾಗಿ ವಿಂಗಡಿಸ್ತಾರೆ: ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ನಿಯಮಗಳು ಅಂಥೇಳಿ. ಜಗತ್ತಿನ ನಿಯಮಗಳಾಗಿ ಇವು ಪ್ರಚಲಿತವಾಗಿವೆ. ಈ ಹಿನ್ನೆಲೆಯಲ್ಲಿ ಅವರು ಖನಿಜ, ಸಸ್ಯ, ಪ್ರಾಣಿ, ಮಾನವ ಶರೀರಗಳ ಒಂದು ವರ್ತನೆಯನ್ನು, ವಿಲಕ್ಷಣತೆಗಳನ್ನು ವಿವರಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದುವರೆದು ಇವೇ ನಿಯಮಗಳು ಇಡೀ ಜಗತ್ತಿಗೆ ಸಾರ್ವತ್ರಿಕವಾಗಿ ಸದಾಕಾಲ ಅನ್ವಯಿಸ್ತಕ್ಕಂಥವು. ಅಂದರೆ ಈ ಸಾರ್ವತ್ರಿಕವಾದ ಜಗತ್ತು ಇದಕ್ಕೆ ಅಪವಾದವಿಲ್ಲಂತೆ ಸದಾಕಾಲ ಮುಂದುವರಿಬೇಕಾಗ್ತದೆ. ಹಾಗೆಯೇ ಈ ಜಗತ್ತಿನ ವಿಕಾಸವನ್ನು ಸಮೂಲಾಗ್ರವಾಗಿ ಅಧ್ಯಯನ ಮಾಡುವಾಗ ಐನ್ಸ್ಟೈನ್ ಅಂತಕ್ಕಂಥವರ ಹೇಳಿಕೆಯನ್ನು ಕೂಡ ನಾವು ವಿಚಾರಿಸಿದರೆ ಅದರಲ್ಲಿ ಐನ್ಸ್ಟೈನ್ ಅವರು ಒಂದು ಕಡೆ ಹೇಳ್ತಾರೆ, ಜಗತ್ತಿನ ಪ್ರತಿಯೊಂದೂ ಸಹ ಪ್ರಕೃತಿಯ ರಹಸ್ಯ ಶಕ್ತಿಗಳಿಂದ ನಿರ್ಧರಿತವಾಗಿದೆ. ಐನ್ಸ್ಟೈನ್ ಹೇಳ್ತಾ ಇರ್ತಕ್ಕಂಥದ್ದು ಜಗತ್ತಿನ ಪ್ರತಿಯೊಂದೂ ಸಹ ಪ್ರಕೃತಿಯ ರಹಸ್ಯ ಶಕ್ತಿಗಳಿಂದ ನಿರ್ಧಾರಿತವಾಗಿದೆ. ಇವುಗಳ ಮೇಲೆ ನಮಗೆ ಯಾವುದೇ ನಿಯಂತ್ರಣವಿಲ್ಲ. ನೋಡಿ, ವಿಜ್ಞಾನಿ, ಅತ್ಯಂತ ದೊಡ್ಡ ಭೌತಿಕ ವಿಜ್ಞಾನಿ ಹೇಳ್ತಾ ಇರ್ತಕ್ಕಂಥ ಮಾತಿದು. ಈ ನಿಯಮಗಳು ಕೀಟಗಳಿಂದ ಹಿಡಿದು ಗ್ರಹ ನಕ್ಷತ್ರಗಳವರೆಗೆ, ತರಕಾರಿಗಳಿಂದ ಹಿಡಿದು ಮಾನವನವರೆಗೆ ಇಡೀ ಬ್ರಹ್ಮಾಂಡದ ಎಲ್ಲ ಸೃಷ್ಟಿಯನ್ನು ನಿಯಂತ್ರಿಸುತ್ತವೆ. ಹೀಗೆ ಎಲ್ಲವನ್ನ ಕೂಡ ನಾವು ನೋಡಿದರೆ ಯಾರೋ ಒಬ್ಬ ಕಿಂದರ ಜೋಗಿಯ ಒಂದು ಪುಂಗಿಯ ನಾದಕ್ಕೆ ಒಳಪಟ್ಟಂತೆ ನಿಗದಿತವಾಗಿ ನರ್ತಿಸುತ್ತಾ ಇದೆ ಅಂಥೇಳಿ ನಾವು ವಿಚಾರಿಸ್ಬೇಕಾಗತ್ತೆ. ಇನ್ನು ಈ ಜಗತ್ತನ್ನು ನಾವು ಕುರಿತು ವಿಚಾರಿಸುವಲ್ಲಿ ನಮಗೆ ಸ್ಪಷ್ಟತೆ ಇದೆ. ಕಾಲಕ್ಕೆ ತಕ್ಕಂತೆ ಪ್ರತಿಯೊಂದಕ್ಕೂ ಒಂದು ನಾಶ ಇದೆ. ಅಂದರೆ ಒಂದು ಎಕ್ಸ್ಪೈರಿ ಪೀರಿಯಡ್ ಇದೆ. ಗ್ರಹ, ನಕ್ಷತ್ರ ಎಲ್ಲದಕ್ಕೆ ಒಂದು ನಾಶದ ಒಂದು ಸಮಯ ನಿಗದಿತವಾಗಿದೆ. ಹಾಗೆಯೇ ನಾವೆಲ್ಲರೂ ಈ ರೀತಿ ಪ್ರಾಕೃತಿಕ ಕೈಗೊಂಬೆಗಳಾಗಿಬಿಟ್ರೆ ನಮ್ಮ ಮಾನವ ಪ್ರಜ್ಞೆಯ ಒಂದು ಪ್ರಭಾವ ಏನಾಯಿತು? ಇದೆಲ್ಲ ಪೂರ್ವ ನಿರ್ಧಾರಿತವಾದರೆ ನಮ್ಮ ಪ್ರಜ್ಞೆಗೆ ಯಾವುದೇ ಪಾತ್ರ ಇಲ್ಲವೇ ಅಂತಕ್ಕಂತಹ ಒಂದು ಪ್ರಶ್ನೆ ಬಂತಿಲ್ಲಿ. ಒಳಿತು ಕೆಡುಕು, ಸರಿ ತಪ್ಪುಗಳ ಒಂದು ವಿವೇಚನೆಗಳು ಇಲ್ಲದೆ ಇರ್ತಕ್ಕಂತಹ ಒಂದು ಜಗತ್ತು ನಿರ್ಮಾಣ ಆಗಿಬಿಡ್ಬೋದಲ್ಲ. ಅವಾಗ ಏನೋ ಆಗೋದಾಗ್ತಾಯಿದೆ, ಅದು ತನ್ನ ಪಾಡಿಗೆ ಆಗ್ತಾಯಿದೆ. ಎಲ್ಲವೂ ಪ್ರಾಕೃತಿಕ ನಿಯಮಗಳು, ನಾನು ಅದಕ್ಕೆ ಜವಾಬ್ದಾರನಲ್ಲ.
ನನಗೆ ಕೆಟ್ಟದ್ದು ಮಾಡ್ಬೇಕಂತ ಅನಿಸಿದ್ರೆ ನಾನು ಮಾಡಿಬಿಡ್ತಾ ಇದ್ದೀನಿ ಅಂತಕ್ಕಂತಹ ವಿವೇಚನೆ ಇರೋದು ಜಗತ್ತು ನಿರ್ಮಾಣ ಆಗ್ಬೋದಲ್ಲ. ಹೇಗೆ ಅಂದರೆ ಹುಲಿ ಒಂದು ಜಿಂಕೆ ಮೇಲೆ ಹಾರಿ ಅದನ್ನು ಆಹಾರವಾಗಿ ಭಕ್ಷಣೆ ಮಾಡಿದಾಗ ಅದರ ಪ್ರಕೃತಿ ಧರ್ಮವನ್ನು ಅದು ಪಾಲನೆ ಮಾಡ್ತು. ಆದರೆ ಮಾನವರಲ್ಲಿ ಹಾಗಿಲ್ವಲ್ಲ. ನಾವು ಸದಾಕಾಲ ಹಸಿದಿದ್ದೇವಲ್ಲ, ಸದಾಕಾಲ ನಮ್ಮ ಅಗತ್ಯಗಳು ನಮ್ಮ ಅನಿವಾರ್ಯತೆಗಳಾಗಿಬಿಟ್ಟಿದ್ದಾವಲ್ಲ. ನಮ್ಮ ಅಗತ್ಯಗಳೇ ನಮ್ಮ ಅನಿವಾರ್ಯತೆಗಳಾಗಿಬಿಟ್ಟಿದ್ದಾವೆ. ಇದರಿಂದ ನಾವು ಹೇಗೆ ರೂಪಿತವಾಗಿಬಿಟ್ಟಿದ್ದೇವೆ ಅಂದರೆ, ನಾಯಿ ಒಂದು ನಮ್ಮನ್ನು ನೋಡಿ ಬೊಗಳಿದರೆ ನಾವೇನು ಕುಪಿತರಾಗೋದಿಲ್ಲ. ಬದಲು ಅದನ್ನು ಓಡಿಸುವ ಒಂದು ಪ್ರಯತ್ನ ಮಾಡ್ಬೋದು ಅಥವಾ ಮುದ್ದಿಸುವ ಪ್ರಯತ್ನ ಮಾಡ್ಬೋದು ಅಲ್ವೇ. ಆದರೆ ಯಾರಾದರೂ ನಮ್ಮನ್ನು ಕುರಿತು ಸ್ವಲ್ಪ ಒಂದು ವಿರುದ್ಧವಾದ ನುಡಿಗಳನ್ನು ಆಡಿದ ತಕ್ಷಣ ನಮ್ಮ ಮನಸ್ಸು ಹೇಗಾಗ್ತದೆ, ನಮ್ಮ ಮನಸ್ಸು ಏನಾಗ್ತದೆ ನಮಗೆಲ್ಲ ಗೊತ್ತಿದೆ ಅದು ಅಲ್ವೇ. ನಮ್ಮ ಮನಸ್ಸು ವ್ಯಗ್ರವಾಗಿಬಿಡ್ತದೆ. ಅವರ ಮೇಲೆ ಸೇಡನ್ನು ತೀರಿಸುವ ರೀತಿಯಲ್ಲಿ ಮನಸ್ಸಿನ ಒಂದು ವಿಚಾರಧಾರೆ ಹರಿತದೆ. ಸದಾಕಾಲ ಅದು ಒಂದು ಗೀಳಾಗ್ಬೋದು. ಆ ಗೀಳಿನ ಹಿನ್ನೆಲೆಯಲ್ಲಿ ಮನಸ್ಸಿನ ದುರ್ಬಲ ಮನಸ್ಸು ಆಗಿದ್ದರೆ ಆ ಮನಸ್ಸು ವ್ಯಗ್ರವಾಗಿ ಸದಾಕಾಲ ಉದ್ರಿಕ್ತವಾಗಲೂಬಹುದು. ಸದಾಕಾಲ ಉದ್ರಿಕ್ತವಾಗಲೂಬೋದಲ್ವಾ. ಈ ಅವಕಾಶಗಳನ್ನೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ತಾನೇ ಈ ಮನಃಶಾಸ್ತ್ರದಲ್ಲಿ ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ಅದಕ್ಕೆ ಹೊಸ ಹೊಸ ರೀತಿಯ ಒಂದು ಚಿಕಿತ್ಸಾ ವಿಧಾನಗಳನ್ನು ರೂಪಿಸ್ತಕ್ಕಂತಹ ವಿಚಾರಗಳು ಮುಂದುವರಿತದೆ. ಹೀಗೆ ನಾವುಗಳು ಸದಾಕಾಲ ಬಾಹ್ಯ ಸಾಧನೆಗಳು ಅಂದರೆ ನಮ್ಮ ವ್ಯವಸಾಯ ಅಥವಾ ವೃತ್ತಿ, ಶಿಕ್ಷಣ, ನಮ್ಮ ಮನೆಗಳ ನಿರ್ಮಾಣ, ನಮ್ಮ ಅಂತಸ್ತಿನ ಹೆಚ್ಚಳ, ಇವುಗಳ ಈಡೇರಲಿಕ್ಕೋಸ್ಕರ ನಾವು ಸದಾ ಬಾಹ್ಯ ಸಮಯವನ್ನೇ ಅವಲಂಬಿಸ್ತೇವೆ. ಅನಿವಾರ್ಯ. ಜಗತ್ತಿಗೆ ಅರ್ಥ ಆಗೋಂಥದ್ದನ್ನು, ಜಗತ್ತಿನಲ್ಲಿ ಬೇಕಾಗಿದ್ದನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಜಗತ್ತಿನಲ್ಲಿರ್ತಕ್ಕಂತಹ ಕಾಲದ ಹರಿವೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಲ್ವಾ. ಹಾಗೆ ಇದನ್ನೆಲ್ಲ ಅನುಭವಿಸೋಕ್ಕೂ ಕೂಡ ಶರೀರದ ಒಂದು ಅಗತ್ಯ ಇದೆ ಅಲ್ವೇ. ಶರೀರದ ಅಗತ್ಯ ಇದೆ ನಮಗೆ. ಈ ದೇಹಾತ್ಮ ಅಥವಾ ಈ ದೇಹಗಳ ಒಂದು ಸಂವೇದನೆಗಳು ಬೆಳೆದೇ ಇದ್ದರೆ ಇದು ಯಾವುದೂ ಕೂಡ ನಾವು ಅನುಭವಿಸ್ಲಿಕ್ಕೂ ಆಗಲ್ಲ. ಇದನ್ನು ಕ್ರಾನೊಲಾಜಿಕಲ್ ಟೈಮ್ ಅಂದರೆ ಒಂದು ವಸ್ತು ಪ್ರಪಂಚದ ಸಮಯದಲ್ಲಿ ನಾವು ಇದನ್ನು ಅನುಭವಿಸ್ತಕ್ಕಂಥದ್ದು ಅಂಥೇಳಿ JK ಅವರು ದಾಖಲೆ ಮಾಡಿದ್ದಾರೆ. ಆದರೆ ಈ ಸಮಯದ ಓಟದಲ್ಲಿ ಇದೆಲ್ಲ ಕೂಡ ವಿಕಾಸ ಆಗ್ತಾ ಹೋಗ್ತದೆ. ನನ್ನ ಅನುಭವದ ಆಧಾರದ ಮೇಲೆ, ನನ್ನ ಗಮನದ ಆಧಾರದ ಮೇಲೆ, ಕಲ್ಪನೆಯ ಆಧಾರದ ಮೇಲೆ ಇದನ್ನು ನಾನು ಇನ್ನಷ್ಟು ಉತ್ತಮಪಡಿಸ್ಕೋಬೋದು ಅಥವಾ ನಾನು ಅದರಲ್ಲಿ ಸೋಲಬಹುದು. ಎರಡೂ ಅವಕಾಶ ಇದೆ. ಆದರೆ ನಮ್ಮ ಮನಸ್ಸಿನ ಪ್ರಜ್ಞೆ ವಿಕಾಸ ಆಗ್ತಾ ಇದೆಯೋ ನೋಡಿ. ಪ್ರಾರಂಭಕ್ಕೆ ನಾವು ವಿಚಾರ ಮಾಡಿದ್ವಿ, ವಿಕಾಸ ಅಂತಕ್ಕಂಥದ್ದು ಬಾಹ್ಯ ಜಗತ್ತಿನ ವಿಕಾಸ, ದೇಹದ ವಿಕಾಸ ಅಷ್ಟೇ ಆಗಿದ್ದರೆ ಮತ್ತಿಲ್ಲಿ ವಿಕಾಸ ನಿಯಮದ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಪ್ರಕೃತಿನೇ ಎಲ್ಲ ಮಾಡಿಬಿಡ್ತಾ ಇತ್ತು. ಆದರೆ ಮಾನವರ ಮನಸ್ಸು ಮತ್ತು ಪ್ರಜ್ಞೆ ವಿಕಾಸ ಆಗ್ತಾ ಇದೆಯೇ ಅಂತಕ್ಕಂತಹ ಒಂದು ಪ್ರಶ್ನೆ ಮೂಡುತ್ತೆ ಇಲ್ಲಿ. ಹಾಗಾಗಿ ಈ ನಮ್ಮ ಮಾನಸಿಕ ಸ್ಥಿತಿ, ಈಗಿನ ಒಂದು ಮಾನಸಿಕ ಸ್ಥಿತಿ ಅಂದರೆ ನಮ್ಮ ಜನಾಂಗದ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಅಲ್ವೇ. ಇದು ಏನಾದರೂ ಕೂಡ ಅತ್ಯಂತ ಹಳೆಯದಾಗಿರುವ ಮನಸ್ಸಿಗಿಂತ ವಿಭಿನ್ನವಾಗಿದೆಯೋ? ಸಾವಿರಾರು ವರ್ಷಗಳ ಹಿಂದೆ, 10,000 ವರ್ಷಗಳ ಹಿಂದೆ ಯಾವ ರೀತಿ ಒಂದು ಅನಾಗರಿಕನಾದ ಕಾಡು ಮನುಷ್ಯನಾಗಿದ್ದ ಅಂದಿನ ಮನಸ್ಸಿಗೂ ಅತ್ಯಂತ ನಾಗರಿಕನಾಗಿರುವ ಒಬ್ಬ ವಿಜ್ಞಾನದಲ್ಲಿ ಮುಂದುವರೆದಿರ್ತಕ್ಕಂತಹ ಮನುಷ್ಯನ ಮನಸ್ಸಿಗೂ ಏನಾದರೂ ಕೂಡ ವ್ಯತ್ಯಾಸ ಇದೆಯೋ? ಇದನ್ನೆಲ್ಲ ನಾವು ವಿಮರ್ಶೆ ಮಾಡಬೇಕಾಗತ್ತೆ. ಅಂದೂ ಸಹ ಅವರು ಯಾವ ರೀತಿ ಜೀವನ ಮಾಡ್ತಾಯಿದ್ರು, ಗುಂಪುಗಳನ್ನು ಕಟ್ತಾಯಿದ್ರು, ಮತ್ತು ಭಯ ಮತ್ತು ಹಿಂಸೆಗಳಿಂದ ನರಳ್ತಾಯಿದ್ರು, ಸ್ಪರ್ಧೆ ಹೋರಾಟಗಳಲ್ಲಿ ಭಾಗವಹಿಸ್ತಾಯಿದ್ರು ಹಾಗೂ ಹಿಂಸೆಗಳಲ್ಲಿ ತೊಡಗ್ತಾಯಿದ್ರು.
ಅವತ್ತಿಗೂ ಕೂಡ ಜೀವಿಸುವ ವ್ಯಾಮೋಹ, ಅಧಿಕಾರದಾಹ, ಶೋಷಣೆಗಳು ಇವೆಲ್ಲ ವ್ಯಾಪಕವಾಗಿತ್ತು. ಇಂತಹ ಮನಸ್ಥಿತಿ ಅವಾಗಿತ್ತು. ಇವತ್ತು ಹೇಗಿದೆ? ಇದೇ ಮುಂದುವರೆದಿದೆ. ಇದು ಹೆಚ್ಚಳವಾಗಿದೆ. ಅಧಿಕಾರದಾಹ, ಶೋಷಣೆಯ ಮೋಹ ಮತ್ತು ಹಿಂಸಾತ್ಮಕವಾದ ಜೀವನದ ಶೈಲಿ ಈ ಮನಸ್ಥಿತಿಯಲ್ಲಿ ಹಾಗೇ ಇವೆ. ಅಂದರೆ ಸಮಾಜ ಅವತ್ತಿನಿಂದ ಇವತ್ತಿನವರೆಗೆ ರೂಪರೇಷೆಗಳನ್ನು ಬದಲಿಸಿದೆ ವಿನಃ ಪರಿವರ್ತನೆ ಆಗಿಲ್ಲ. ಎಂದಿಗೂ ಅದು ಇದ್ದ ಹಾಗೆ ಇದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ನಮ್ಮ ಈ ಆಲೋಚನೆಗಳ ಸ್ವಭಾವ ಸ್ವರೂಪ ಬದಲಾಗಿರ್ಬೋದು ಸ್ವಲ್ಪ. ಅಂದರೆ ಆವತ್ತಿನ ದಿನ ಕಲ್ಲು, ದೊಣ್ಣೆ, ಕತ್ತಿ ಇವುಗಳಿಂದ ಹೋರಾಡಿದ ಮನುಷ್ಯ ಇವತ್ತು ಗನ್ನು, ರಾಕೆಟ್ಗಳು ಮತ್ತು ಬಾಂಬುಗಳಿಂದ ಹೋರಾಟ ಮಾಡ್ತಾ ಇದ್ದಾನೆ. ಹಾಗೆ ಅಂದಿನ ದಿನ ನಮ್ಮ ಗುಂಪುಗಳು ಜಾತೀಯವಾಗಿ, ವಿಭಾಗೀಯವಾಗಿ, ದೇಶ ವಿದೇಶಗಳ ಒಂದು ಪರಿಮಿತಿಗಳಲ್ಲಿ ವಿಸ್ತರಿಸ್ತಾ ಇದ್ವಿ. ಈಗಲೂ ಸಹ ನಾವು ಗುಂಪುಗಳಾಗಿ ವಿಭಜನೆ ಮಾಡಲಿಕ್ಕೋಸ್ಕರ ಹಾತೊರಿತೀವಿ ಅಲ್ವಾ? ಆ ಗುಂಪಿನ ಏಳಿಗೆಗಾಗಿ ನಾವು ಸದಾಕಾಲ ಸಮಷ್ಟಿ ಹಿತವನ್ನು ಬಲಿ ಕೊಡಲಿಕ್ಕೆ ಸಿದ್ಧರಾಗಿಬಿಟ್ಟಿದ್ದೇವೆ. ಹೌದಾ ಇಲ್ವೋ? ಸಮಷ್ಟಿ ಹಿತವನ್ನು ನಾವು ಕಡೆಗಣಿಸಿ ಬಾಳ್ತಾ ಇದ್ದೇವೆ. ಆದ್ದರಿಂದ ಸರ್ವಸಮಾನ ಸಹೋದರ ಭಾವ ಅಂತಕ್ಕಂಥದ್ದು ಕೇವಲ ಒಂದು ಪ್ರಚಾರಿತ ತತ್ವವಾಗಿ ಸಾವಿರಾರು ವರ್ಷಗಳಿಂದ ಇಂದಿನವರೆಗೆ ಅದು ಒಂದು ಅಲಂಕಾರಿಕವಾಗಿದೆ ಅಂತಂದರೆ ತಪ್ಪಾಗಲಾರದು. ಬುದ್ಧರ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ, ಕ್ರಿಸ್ತನ ಕಾಲದಲ್ಲಿ ಯಾವ ರೀತಿಯ ಬೋಧನೆಗಳಿದ್ವು, ಆ ಬೋಧನೆಗಳು ಅನುಷ್ಠಾನಕ್ಕೆ ಬರದ ಇವತ್ತಿಗೂ ಕೂಡ ಕೇವಲ ಒಂದು ಬೋಧನೆಗಾಗಿ ಮಾತ್ರವೇ ಉಳಿದು ಬಿಟ್ಟಿದ್ದಾವೆ. ಹಾಗಾಗಿ ನಾವು ಇಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಏನಪ್ಪ ಅಂತಂದರೆ, ಮಾನಸಿಕವಾಗಿ ನಮ್ಮ ಬೆಳವಣಿಗೆ ಆಗಿಯೇ ಇಲ್ಲ. ಮನಸ್ಸಿನ ಸ್ವರೂಪ ಬದಲಾಗದೆ, ನಮ್ಮ ಕಾರ್ಯಶೈಲಿ ಬದಲಾಗದೆ, ಅದರ ವಿಧಾನ ಅದೇ ಉಳಿದಿದೆ. ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಹಳೆಯ ಮದ್ಯವನ್ನು ಹೊಸ ಪಾತ್ರೆಯಲ್ಲಿ ಅಥವಾ ಬಾಟಲಿನಲ್ಲಿ ತುಂಬಿಸಿ ಇಟ್ಟಂತೆ ನಾವು ಹಾಗೇ ಇದ್ದೇವೆ, ಬದಲಾಗಿಯೇ ಇಲ್ಲ. ಪರದೇಶಗಳ ಮೇಲೆ ದಾಳಿ ಮಾಡುತ್ತಾ ಕೈವಶ ಮಾಡಿಕೊಳ್ತಕ್ಕಂತಹ ಪ್ರವೃತ್ತಿಗಳು ಸ್ವಲ್ಪ ತಗ್ಗಿರಬಹುದೇನೋ, ಆದರೆ ಹಿಂಸೆ, ಗುಂಪು ದಾಳಿಗಳು ಮತ್ತು ಅಪರಾಧ ಮಾಡ್ತಕ್ಕಂತಹ ಉತ್ಕಟತೆಗಳು ಅವು ಹಾಗೆಯೇ ಮುಂದುವರೆದಿವೆ. ನೋಡಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಅಪರಾಧಿಗಳಾಗ್ತಕ್ಕಂತಹ ಮನೋಭಾವ ವ್ಯಾಪಕವಾಗಿದೆ. ನಾವು ವಿಶ್ವಸಂಸ್ಥೆಯನ್ನು ಒಳಗೊಂಡಂತೆ ಎಷ್ಟೋ ಬಲಿಷ್ಠ ರಾಷ್ಟ್ರಗಳು ಈ ಪ್ರವೃತ್ತಿಯನ್ನು ಗುರುತಿಸಿ ತಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವು ಪುನರಾವರ್ತನೆ ಆಗ್ತಲೇ ಇದ್ದಾವೆ. ಇದರ ಬಹುಮುಖ್ಯವಾದ ಅರ್ಥ ಏನಿರ್ಬೋದು ಅಂದರೆ, ನಮ್ಮ ಮಾನಸಿಕ ಸ್ಥಿತಿ, ಆಲೋಚನೆಗಳ ಲಕ್ಷಣದಂತೆ ನಮ್ಮ ಸಮಾಜ ಸದಾ ನಿರ್ಮಾಣವಾಗುತ್ತಾ ಇದೆ. ನಮ್ಮ ಮಾನಸಿಕ ಸ್ಥಿತಿ ಮತ್ತು ಅದರ ಆಲೋಚನೆಗಳ ಲಕ್ಷಣದಂತೆ ನಮ್ಮ ಸಮಾಜ ನಿರ್ಮಾಣವಾಗುತ್ತದೆ ಎನ್ನುವುದು ಯಥಾರ್ಥವಾಗಿದೆ. ನಮ್ಮ ಸಮಾಜದಲ್ಲಿ ಪುನಃ ಹೊಸ ವಿಧಾನದಲ್ಲಿ ಹಳೆಯ ಘಟನೆಗಳೇ ಪುನರಾವರ್ತಿತವಾಗ್ತಾ ಇದ್ದಾವೆ. ಇಂತಹ ಮನಸ್ಸಿನ ಒಂದು ಉದಾಹರಣೆಯನ್ನು ನಾವು ಏನಾಗಿ ಗುರುತಿಸ್ಬೋದು ಅಂದರೆ, ಪವರ್ ಈಸ್ ಕರಪ್ಟಿವ್ ಆ್ಯಂಡ್ ಪವರ್ ಈಸ್ ಎಕ್ಸ್ಪ್ಲಾಯ್ಟಿಂಗ್. ಅಂದರೆ ಮನುಷ್ಯನಿಗೆ ಅಧಿಕಾರ ಸಿಕ್ಕದಲ್ಲಿ ಅವನು ಬಹಳ ಕರಪ್ಟಿವ್ ಆಗ್ತಾನೆ, ಅಂದರೆ ದುರುಪಯೋಗ ಮಾಡ್ಕೊಳ್ತಾನೆ. ಹಾಗೂ ಮನುಷ್ಯ ಅವನು ಎಲ್ಲರನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಸಾರ್ವತ್ರಿಕ ವಿದ್ಯಮಾನವಾಗಿದೆ. ಇನ್ನು ಇದರ ಸ್ವರೂಪವನ್ನು ಸ್ವಲ್ಪ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮನ್ನು ಒಳಗೊಂಡಂತೆ, ಅಂದರೆ ನಾವು ಸೇರಿದಂತೆ ಎಲ್ಲ ಮಾನವರಿಗೂ ಸಹ
ಅವರವರ ಮಟ್ಟದಲ್ಲಿ ಬೇಕಾದಷ್ಟು ಸೌಲಭ್ಯಗಳ ಲಭ್ಯತೆ ಆಗಿದೆ ಅಲ್ವೇ. ನಮಗೆ ಗೊತ್ತಿದೆ ಬೇಕಾದಷ್ಟು ಸೌಲಭ್ಯತೆ ಆಗಿದೆ. 18ನೇ ಶತಮಾನದ ಒಂದು ರಾಜಮನೆತನದಲ್ಲಿ ಎಷ್ಟು ಅನುಕೂಲಗಳಿತ್ತು ಅಷ್ಟೇ ಅನುಕೂಲಗಳು ಇವತ್ತು ಅತ್ಯಂತ ಸಾಮಾನ್ಯನಿಗೂ ಕೂಡ ಒದಗಿಸ್ತಕ್ಕಂತಹ ಒಂದು ಲೌಕಿಕವಾಗಿರ್ತಕ್ಕಂತಹ ಬೆಳವಣಿಗೆ ಆಗಿದೆ. ಹೀಗೆ ಅವರವರ ಮಟ್ಟದ ತಿಳುವಳಿಕೆ, ಸಂಬಂಧಗಳು, ಹಣ, ಐಶ್ವರ್ಯ ಎಲ್ಲ ಒದಗಿವೆ. ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂತಹ ಒಂದೇ ಗುಣ ಬದಲಾಗಿಲ್ಲ. ಯಾವುದಪ್ಪ ಅದು ಅಂತಂದರೆ, ನಾನು ಈ ಇರುವುದರ ಆಚೆಗೆ ಇರುವುದನ್ನು ಎಟಕಿಸಿಕೊಳ್ಳಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆ. ಇರೋದಕ್ಕಿಂತ ಹೆಚ್ಚಾಗಿ ಇರಬೇಕು, ನನ್ನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಒದಗಬೇಕು ನನಗೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆ ಆಗಿದೆ ಅಲ್ವೇ. ನಾವು ಸದಾಕಾಲ ಇರುವ ರೇಖೆಯನ್ನು ಇನ್ನಷ್ಟು ಮುಂದೊತ್ತುತ್ತಾ ನಮಗಿಂತ ಮೇಲಿರುವವರನ್ನು ಇನ್ನೊಬ್ಬರನ್ನು ಕಲ್ಪನೆ ಮಾಡಿಕೊಳ್ತಾ ಅದನ್ನು ಹೊಂದಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಪ್ರಬಲವಾಗುತ್ತಿದೆ. ನಾವು ಇದರ ಉದಾಹರಣೆಯನ್ನು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಅತ್ಯಂತ ನಾಗರಿಕ ಸಮಾಜವಾಗಿ ಎಲ್ಲರಿಗೆ ಒಂದು ಸಮಾಜದಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಉತ್ತಮವಾಗಲಿ ಅಂತಕ್ಕಂಥ ರೀತಿಯಲ್ಲಿ ಹಂಚುವ ಅಭ್ಯಾಸ ಮುಂದುವರೆದಿದ್ದರೂ ಕೂಡ ಮತ್ತೆ ದೋಚುವ ಪ್ರವೃತ್ತಿ ಮತ್ತೆ ಬೆಳೀತಾ ಇದೆ. ನಾವು ಇಂತಹ ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದೇವೆ. ಇವತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ, ಜಾತಿ ಆಧಾರದ ಮೇಲೋ ಅಥವಾ ಬಡತನದ ಆಧಾರದ ಮೇಲೋ ಇದ್ದವ್ರ ಹತ್ರ ಕಿತ್ಕೊಂಡು ಇಲ್ಲದವ್ರಿಗೆ ಇನ್ನಷ್ಟು ಹಂಚಿಬಿಡೋಣ ಅಂತಕ್ಕಂತಹ ಒಂದು ಪ್ರಯೋಗಾತ್ಮಕವಾದ ಅಥವಾ ಪ್ರಚೋದನಾತ್ಮಕವಾಗಿರ್ತಕ್ಕಂತಹ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಜಗತ್ತನ್ನು ಗೆಲ್ಲಲಿಕ್ಕೆ ಹೊರಟಿದ್ದ ಅಲೆಕ್ಸಾಂಡರ್ ಅವನು ಡಯೋಜನಿಸ್ ಅಂತಕ್ಕಂತಹ ಅವ್ರ ಗುರುಗಳಲ್ಲಿಗೆ ಹೋದಾಗ ಅವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ಕೇಳಿಕೊಂಡ. ಅವರು ಕೇಳಿದರು, ಯಾವ ಮಹತ್ ಕಾರ್ಯಕ್ಕೆ ಹೊರಟಿದ್ದೀಯಪ್ಪ ಅಂತ. ಆತ ಮೊದಲು ನಾನು ಏಷ್ಯಾ ಮೈನರನ್ನು ಗೆಲ್ತೇನೆ, ಮತ್ತು ಮಧ್ಯಪ್ರಾಚ್ಯವನ್ನು ಗೆಲ್ತೇನೆ, ಆನಂತರದಲ್ಲಿ ಭಾರತ ಮತ್ತು ಚೀನಾವನ್ನು ಗೆಲ್ತೇನೆ ಅಂತ ಹೇಳ್ತಾನೆ. ಆಗ ಮತ್ತೆ ಡಯೋಜನಿಸ್ ಕೇಳ್ತಾರೆ, ಇದನ್ನೆಲ್ಲ ಮಾಡಿಬಿಟ್ಟು ಏನಪ್ಪ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನಂತೆ, ನಾನು ಆಗ ಶಾಂತಿಯಿಂದ ಮನೆಗೆ ಬಂದು ವಿಶ್ರಮಿಸ್ತೇನೆ, ಮನಸ್ಸಿನ ಶಾಂತಿ ಸಿಗ್ತದೆ ನನಗೆ ಅಂತ ಹೇಳಿದಂತೆ. ಆಗ ಡಯೋಜನಿಸ್ ಅವ್ರನ್ನ ಕೇಳಿದ್ರಂತೆ, ವಾಟ್ ಪ್ರಿವೆಂಟ್ಸ್ ಯು ಫ್ರಮ್ ಡೂಯಿಂಗ್ ಇಟ್ ನೌ? ನಿನ್ನನ್ನು ಇದರಿಂದ ಈಗ ಯಾವುದು ವಿಮುಖನಾಗಿ ಮಾಡ್ತಾಯಿದೆ? ನೀನು ಈಗಲೇ ಶಾಂತವಾಗಿ ಮನೆಯಲ್ಲಿರ್ಬೋದಲ್ಲ ಅಂತಕ್ಕಂಥ. ಡಯೋಜನಿಸ್ ಎಂತಹ ತತ್ವಜ್ಞಾನಿ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅಲ್ವೇ. ಇಡೀ ನಮ್ಮ ಸಮಾಜ ಈ ದಿನ ಅಲೆಕ್ಸಾಂಡರ್ನಂತೆ ಹಿಟ್ಲರ್ನಂತೆ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸ್ಕೊಳ್ತಾ ಸಾಗಿದೆ. ಕೋಟಿ ಅಲೆಕ್ಸಾಂಡರರ ಹಿಟ್ಲರರ ನಿರ್ಮಾಣ ಸಾಗಿದೆ. ಅದಕ್ಕೆ ಒಂದು ಸ್ಪರ್ಧಾತ್ಮಕ ಆಶಾಭಾವವನ್ನು ನಾವು ಸಮಾಜದಲ್ಲಿ ಪ್ರಚೋದಿಸುವುದನ್ನೇ ನಮ್ಮ ಉದ್ಯಮವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನೋಡಿ, ಒಂದು ಸ್ಪರ್ಧಾತ್ಮಕ ಆಶಾಭಾವವನ್ನು ಪ್ರಚೋದಿಸ್ತಾ ಅದೇ ಪಾಸಿಟಿವ್ ಥಿಂಕಿಂಗ್ ಅನ್ನೋ ಒಂದು ತತ್ವವನ್ನು ಮನಸ್ಸಿನಲ್ಲಿ ನಾವು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗೆ ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಅತ್ಯಂತ ತೀವ್ರ ಪ್ರಯತ್ನದಿಂದ ಪಡೆಯೋದಕ್ಕೆ ಪ್ರಚೋದನೆ ಸಾಗ್ತಾ ಇದೆ. ಇದು ಸಫಲವಾಗದಿದ್ದರೆ ಅದು ನಮ್ಮ ಮನಸ್ಸಿನ ತಳಮಳಕ್ಕೆ, ಖಿನ್ನತೆಗೆ, ರೋಗಗಳಿಗೆ, ಚಟಗಳಿಗೆ ಕಾರಣವಾಗಿ ಪರಿಣಮಿಸುತ್ತದೆ. ಇವತ್ತಿನ ದಿನ ಯುವ ಜನಾಂಗ ಅತಿ ಹೆಚ್ಚಿನ ಒಂದು ಡ್ರಗ್ಸ್ ಅಥವಾ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ಬಲಿಯಾಗ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ಗೋಚರ ಆಗ್ತಾಯಿದೆ. ಮಾನಸಿಕ ಖಿನ್ನತೆಗಳು ಅವ್ರನ್ನ ಕಾಡ್ತಾ ಇದ್ದಾವೆ. ಎಷ್ಟು ಆತ್ಮಹತ್ಯೆಗಳು ನಡೀತಾ ಇದ್ದಾವೆ, ಬಹಳ ವಿಚಿತ್ರವಾಗಿದೆ. ಭಾರತದಂತಹ ದೇಶದಲ್ಲಿ ಒಂದು ಗಂಟೆಗೆ 7 ಜನ ಹದಿಹರೆಯದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂಕಿಅಂಶಗಳು ಹೇಳ್ತದೆ. ಅಂದರೆ ಒಂದು ಗಂಟೆಗೆ 7 ಜನ ಸಾಯ್ತಾ ಇದ್ದಾರೆ ಯುವಕರು.
ಯುವಕ ಯುವತಿಯರು, ಇದು ಬಹಳ ವಿಚಿತ್ರವಾಗಿದೆ ಅಲ್ವಾ? ಹಾಗಾಗಿ ನಾವು ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಗಮನಿಸ್ಬೋದು. ಏನಪ್ಪ ಅಂದರೆ, ಈ ಸ್ಪರ್ಧೆಯಲ್ಲಿ ಯಾರೆಲ್ಲರೂ ಒಂದು ಸಾಫಲ್ಯವನ್ನು ಕಾಣ್ತಾರೆ, ಅಂದರೆ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್, ಆ ವಿನ್ನಿಂಗ್ ಪೋಸ್ಟ್ನ ಮುಟ್ಟಿ ಗೆದ್ದಿದ್ದಾರೆ ಅಂತಕ್ಕಂಥವರಲ್ಲಿರ್ತಕ್ಕಂತಹ ಒಂದು ಮನೋಭಾವ, ಅವರು ಗೆದ್ದ ಕೂಡಲೇ, ಅಂದರೆ ಅವರ ಒಂದು ಅಂತಿಮ ಘಟ್ಟವನ್ನು ತಲುಪಿದ ಕೂಡಲೇ ಅವರು ಒಂದು ರೀತಿಯ ಮಾನಸಿಕ ಜಡತ್ವಕ್ಕೆ ಬಲಿಯಾಗಿಬಿಡ್ತಾರೆ. ಮಾನಸಿಕ ಜಡತ್ವಕ್ಕೆ ಬಲಿಯಾಗಿಬಿಟ್ಟು ಅವರು ಎಲ್ಲಿ ಯಾವುದು ಏನು ಬೇಕಾದರೂ ಆಗಲಿ ನನಗೆ ಸಂಬಂಧವಿಲ್ಲ, ನಾನು ಆರಾಮಾಗಿದ್ದೀನಿ ಅಂತಕ್ಕಂತಹ ಒಂದು ಮನೋಭಾವ ಅವರಲ್ಲಿ ಇರುತ್ತೆ. ಮತ್ತು ಆ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ಹೋರಾಟವನ್ನು ಅವರು ಮುಂದುವರಿಸ್ತಾ ಸಾಗಿದ್ದಾರೆ. ಹಾಗಾಗಿ ಅವರು ಸಮಾಜದಲ್ಲಿರ್ತಕ್ಕಂತಹ ಇತರೆಯವರನ್ನ ಮೇರೆ ಬರದಂತೆ ತುಳಿಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು, ಅವರಲ್ಲಿ ಆಸೆ ಸ್ಫೋಟಿಸಿದಾಗ ಮಾತ್ರ ಅವರು ಮೇಲೆದ್ದು ಕಾರ್ಯತತ್ಪರರಾಗ್ತಾರೆ. ಈ ಚಕ್ರ ಪುನರಾವರ್ತಿತವಾಗ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು. ಹಾಗಾಗಿ ನಾವು ಸದಾಕಾಲ ನಾವು ನನ್ನದು ನಮ್ಮವರು ಅಂತಕ್ಕಂತಹ ವಿಭಜಿತ ಗುಂಪುಗಳಾಗಿ ಇತರರನ್ನು ನಾವು ತುಳಿತಕ್ಕಂತಹ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ. ನಿಜವಾಗಿ ಇದರಿಂದ ನಮಗೆ ಅರ್ಥ ಆಗೋದೇನಪ್ಪ ಅಂದರೆ, ನಮ್ಮ ಮನಸ್ಸುಗಳು ನಾವು ಮತ್ತು ಬೇರೆಯವರು ಅಂತಕ್ಕಂತಹ ಭೇದದ ಒಂದು ಅಲೆಗಳನ್ನು ಸದಾಕಾಲ ಹರಡ್ತಾ ಇದೆ. ನಾವು ಮತ್ತು ಬೇರೆಯವರು, ನಾವು ಬೇರೆಯವ್ರಿಗಿಂತ ವಿಭಿನ್ನ, ಅವರಿಗಿಂತ ಹೆಚ್ಚಿನವರು ಅಥವಾ ನಾವು ಬೆಳಿಬೇಕಾದವರು, ಅವರು ಮುಂದುವರೆದಿದ್ದಾರೆ, ಅವ್ರನ್ನ ನಾವು ತುಳಿಬೇಕಾಗಿದೆ ಅಂತಕ್ಕಂತಹ ಭೇದದ ಅಲೆಗಳು ನಮ್ಮಲ್ಲಿ ಸದಾ ಉತ್ಕಟವಾಗಿ ಹೇಳ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ಮನಸ್ಸಿನ ವಿಚಿತ್ರವಾದ ಅಂಶವನ್ನು ನಾವು ಗಮನಿಸಬೇಕು. ಕೆಲವು ಭೇದಗಳು, ಕೆಲವು ಒಂದು ವ್ಯತ್ಯಾಸಗಳು ನಮ್ಮಲ್ಲಿ ಭೇದದ ಅಲೆಗಳನ್ನು ಸೃಷ್ಟಿ ಮಾಡಿದರೆ, ಅಂದರೆ ಐಶ್ವರ್ಯ, ಜೀವನದ ಮಟ್ಟ, ಜಾತಿ ಮತ್ತು ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ಯಾರಾಮೀಟರ್ಸ್ ಅಥವಾ ಒಂದು ಅಂಶಗಳು ನಮ್ಮಲ್ಲಿ ವಿಭಜನೆ ಮತ್ತು ಭೇದದ ಅಲೆಗಳನ್ನು ಸೃಷ್ಟಿ ಮಾಡಿದರೆ, ಕೆಲವು ಎಂದಿಗೂ ಯಾವತ್ತೂ ಭೇದಗಳನ್ನು ಸೃಷ್ಟಿ ಮಾಡಿಲ್ಲ ಅಲ್ವೇ? ಈಗ ನಾವು ಜಗತ್ತಿನಲ್ಲಿ ಎತ್ತರಕ್ಕಿದ್ದವರು, ಗಿಡ್ಡಾಗಿದ್ದವ್ರ ಮಧ್ಯೆ ಯಾವತ್ತನ ಯುದ್ಧ ನೋಡಿದ್ದೀವಾ? ಡೊಳ್ಳು ಹೊಟ್ಟೆಯವರು, ಸಣಕಲರ ಮಧ್ಯೆ ಯಾವತ್ತನ ಯುದ್ಧಗಳನ್ನು ನೋಡಿದ್ದೇವಾ? ಇಲ್ಲ. ನಾವು ಯುದ್ಧಗಳನ್ನು ನೋಡ್ತಾ ಇರೋದೇ ಬೇರೆ ವಿಷಯಗಳಿಗೋಸ್ಕರ, ಮತ್ತು ಶೋಷಣೆಯನ್ನು ನೋಡ್ತಾ ಇರೋದೇ ಬೇರೆ ವಿಷಯಗಳಿಗೋಸ್ಕರ. ಹಾಗಾಗಿ ಈ ವಿವಿಧ ಧಾರ್ಮಿಕ ಪ್ರವೃತ್ತಿಯವರು ಭಾಷೆ, ದೇಶಗಳ ವಿಭಿನ್ನತೆ, ಜಗಳ ಮತ್ತು ಯುದ್ಧಗಳನ್ನು ಸದಾಕಾಲ ಉಂಟು ಮಾಡೋದರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಇಂತಹ ಈ ಮಾನಸಿಕ ವಿಲಕ್ಷಣೆ ಇದೆಯಲ್ಲ, ಇದು ನಮ್ಮಲ್ಲಿರುವ ಭೇದಗಳನ್ನು ಸೃಷ್ಟಿಸುವ, ಪೋಷಿಸುವ ಪ್ರವೃತ್ತಿಯಾಗಿದೆ ಅಲ್ವೇ? ಈ ಮಾನಸಿಕ ವಿಭಜನೆ, ಇದರ ಮೂಲವನ್ನು ನಾವು ಹುಡುಕಿ ಹೊರಡೋಣ. ಇದರ ಮೂಲವನ್ನು ನಾವು ಹುಡುಕಿ ಹೊರಟ್ರೆ, ಇದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಎಲ್ಲರಲ್ಲಿ ಸಾರ್ವತ್ರಿಕವಾಗಿರ್ತಕ್ಕಂತಹ ನಾನು, ನನ್ನದು ಮತ್ತು ನನ್ನವರು ಅಂತ ಹೇಳಿ ಗುರುತಿಸುವ ಒಂದು ಸ್ವಭಾವ. ಇದು ಯಾಕಾಗಿದೆ? ಈ ಸ್ವಭಾವ ಯಾಕೆ ಇಷ್ಟೊಂದು ಬಲವಾಗಿ ಬೆಳೆದು ನಿಂತಿದೆ ಅಂತಂದರೆ, ನಮ್ಮಲ್ಲಿರ್ತಕ್ಕಂತಹ ನಾನು ಅಂತಕ್ಕಂತಹ, ನಾನೇ ದೇಹ ಅಂತಕ್ಕಂತಹ ಒಂದು ಅಜ್ಞಾನದಿಂದ. ಇದನ್ನು ನಾವು ಶಂಕರಾಚಾರ್ಯರು ಹೇಳ್ತಕ್ಕಂಥದ್ದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಅವ್ರು ಹೇಳ್ತಾರೆ, ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಪಂಚಕ್ಲೇಶಾ ಅಂತೇಳಿ. ಅವಿದ್ಯೆ, ನಾನು ಅಂತಕ್ಕಂತಹ ದೇಹವೇ ನಾನು ಅಂತಕ್ಕಂತಹ ಒಂದು ವಿಭಿನ್ನವಾದ ಮನಸ್ಥಿತಿ, ಅಲ್ಲಿಯ ಸಾರ್ವತ್ರಿಕವಾಗಿರ್ತಕ್ಕಂತಹ ನಶ್ವರತೆಯನ್ನು ಕುರಿತು ಮನವರಿಕೆ ಆಗದಂತಹ ಮರೆವಿನ ಸ್ಥಿತಿ ನಮ್ಮನ್ನು ಸದಾಕಾಲ ಆವರಿಸ್ಬಿಟ್ಟಿದೆ ಅಂಥೇಳಿ ಈ ಒತ್ತಡವನ್ನು ನಾವು ಒಂದು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೇವೆ.
ಇಲ್ಲಿ ಅಂತಹದ್ದೇ ಒಂದು ವೃತ್ತವನ್ನು ನಮ್ಮ ಜೀವನದ ಪರಿಧಿಯನ್ನಾಗಿ ನಾವು ರಚನೆ ಮಾಡಿಕೊಳ್ತಾ ಇದ್ದೇವೆ. ಆ ವೃತ್ತ ಅಂದರೆ ಆ ಸರ್ಕಲ್ ಇದೆಯಲ್ಲ, ಅದೇ ನಮ್ಮ ಜೀವನದ ತುದಿ. ಆ ಪರಿಧಿಯನ್ನು ದಾಟಲಿಕ್ಕೆ ನಮಗೆ ಇಷ್ಟನೇ ಇಲ್ಲ ಆ್ಯಕ್ಚುಲಾಗಿ. ಅದರ ಆಚೆ ಇರ್ತಕ್ಕಂಥವರಾಗಲಿ, ಅದು ಸರಿಯಲ್ಲ ಅಂತ ಹೇಳಿ ತಿಳಿಸ್ತಕ್ಕಂಥವರಾಗಲಿ ನಮಗೆ, ಅಂದರೆ ನಮ್ಮಂತಹ ಮಾನವ ಜನಾಂಗಕ್ಕೆ ಅವರು ವೈರಿಗಳೇ ಆಗಿದ್ದಾರೆ. ನೋಡಿ, ಕೃಷ್ಣನ ಅಂತ್ಯ ಹೇಗಾಯಿತು, ಕ್ರಿಸ್ತನ ಅಂತ್ಯ ಹೇಗಾಯಿತು, ಬುದ್ಧರ ಅಂತ್ಯ ಹೇಗಾಯಿತು. ಎಲ್ಲಿಯೂ ಯಾರನ್ನೂ ನಾವು ಸ್ವೀಕರಿಸಿಲ್ಲ. ನಾವು ನಾವಾಗಿಯೇ ಇರುವತ್ತ ಸದಾಕಾಲ ನಮ್ಮ ಒಂದು ಒತ್ತಡ ನಿರ್ಮಾಣ ಆಗ್ತಾಯಿದೆ. ಹಾಗಾಗಿ ನಾವು ಕೇವಲ ಮಾತಿನಲ್ಲಿ ಸಹೋದರತ್ವವನ್ನು ಉದ್ಘರಿಸಬಹುದು ವಿನಃ ಅದನ್ನು ಕಾರ್ಯಶೀಲತೆಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ವಿಶ್ವದಲ್ಲಿ ಈ ವಿಶ್ವ ಸೋದರತ್ವ ಅಂತಕ್ಕಂಥದ್ದು ಒಂದು ಕನಸಿನ ಒಂದು ಮಾತಾಗಿದೆ. ನಾವು ಕನಸುಗಳನ್ನು ಕಾಣ್ತಾ ಇದ್ದೇವಲ್ಲ, ಆ ರೀತಿ ಹೀಗೆ ಆಂತರಿಕವಾಗಿ ಮಾನಸಿಕವಾಗಿ ನಮ್ಮ ಪ್ರಜ್ಞೆಯಲ್ಲಿ ನಾವು ಸಾವಿರಾರು ವರ್ಷಗಳ ಹಿಂದಿನ ಮಾನವರೇ ಆಗಿದ್ದೇವೆ. ಅಂಥದ್ದೇ ಸನ್ನಿವೇಶ, ಅಂಥದ್ದೇ ಸಮಾಜ, ಅಂಥದ್ದೇ ಸಂಬಂಧಗಳನ್ನು ಹೊಂದಿದ್ದೇವೆ. ಈ ಸಮಾಜಕ್ಕೆ ವ್ಯತಿರೇಕವಾಗಿ, ಅಂದರೆ ಪರಿವರ್ತನೆಯತ್ತ ಒಂದು ವಿಚಾರಧಾರೆಯನ್ನು ಹರಿಸುವ ಪ್ರತಿಯೊಬ್ಬ ಮೇಧಾವಿ ಸಹ ಹಿಂಸೆಗೊಳಗಾಗಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಹಾಗಾಗಿ ಇಲ್ಲಿ ಸಹೋದರರೇ, ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಭವಿಷ್ಯದ ಹಾದಿ ಇಲ್ಲೇ ಈ ಗಳಿಗೆಯಲ್ಲೇ ಗೋಚರವಾಗುತ್ತಿದೆ. ನಮ್ಮ ಭವಿಷ್ಯದ ಹಾದಿ ಇಲ್ಲೇ ಈ ಗಳಿಗೆಯಲ್ಲೇ ಗೋಚರ ಆಗುತ್ತಾ ಇದೆ. ದ ಫ್ಯೂಚರ್ ಈಸ್ ನೌ. ಹೀಗೆ ಸಾವಿರಾರು ವರ್ಷಗಳ ಪಡಿಯಚ್ಚಾಗಿರುವ ನಮ್ಮ ಮಾನವ ಸಮಾಜದ ಜೀವನ, ಮನಸ್ಥಿತಿ, ಜಗತ್ತಿನ ಒಂದು ಚಲನೆಯ ಸ್ವಭಾವ ಇನ್ನೂ 10,000 ವರ್ಷಗಳು ಕಳೆಯಲಿ. ಮಾನವ ಸಂತತಿ ಏನಾದರೂ ಉಳಿದಿದ್ದರೆ, ನೋಡಿ JK ಅವರು ಇದೇ ಮಾತನ್ನು ಉಪಯೋಗಿಸ್ತಾರೆ, ಇನ್ನು 16,000 ವರ್ಷಗಳು ಕಳೆದು ಮಾನವ ಸಂತತಿ ಏನಾದರೂ ಆವರೆಗೆ ಉಳಿದಿದ್ದರೆ ನಾವುಗಳು ಹೀಗೆ ಇರುತ್ತೇವೆ. ಅಂದರೆ ಸಾವಿರಾರು ವರ್ಷಗಳ ಹಿಂದಿದ್ದ ಹಾಗೆ ಈಗಿರುವ ಹಾಗೆ ಮುಂದೆಯೂ ಇರುತ್ತೇವೆ. ಯಾವ ಕಾರಣಗಳಿಗಾಗಿ ನಾವು ಈವರೆಗೆ ಬದಲಾಗಿಲ್ಲ, ಯಾವ ಕಾರಣಗಳಿಗಾಗಿ ನಮ್ಮ ಪ್ರಜ್ಞೆಯ ಒಂದು ವಿಮೋಚನೆ ಆಗಿಲ್ಲ, ಅದೇ ಹಿಡಿತಗಳಿಗೆ ನಾವು ಸಿಲುಕಿ ಸಾಯುತ್ತೇವೆ ಅಥವಾ ಸಿಲುಕಿ ಬದುಕುತ್ತೇವೆ. ಅರ್ಥ ಏನೆಂದರೆ, ಸಮಯ ಕಳೆದಂತೆ ನಾವು ಪರಿವರ್ತಿತರಾಗುತ್ತೇವೆ ಎನ್ನುವ ಒಂದು ನಿರೀಕ್ಷೆಯು ಹುಸಿ ನಿರೀಕ್ಷೆ. ಅದು ಒಂದು ಹುಸಿ ನಿರೀಕ್ಷೆ. ದ ಫ್ಯೂಚರ್ ಈಸ್ ನೌ. ಭವಿಷ್ಯದ ಹಾದಿ ಇದೇ ಆಗಿದೆ. ಸಮಯವು ಅದನ್ನು ಬದಲಾಯಿಸಲಾಗದು. ಕೇವಲ ಮಾನವ ಪ್ರಜ್ಞೆಯ ಹೋರಾಟ ಮಾತ್ರ ಅದನ್ನು ಬದಲಿಸಲು ಸಾಧ್ಯವಾಗುತ್ತದೆ. ಇಂತಹ ಒಂದು ಪ್ರಜ್ಞೆಯ ಪರಿವರ್ತನೆ ಒಂದು ಅಗಾಧವಾದ ಚಲನೆ. ಇದು ಅಗಾಧವಾಗಿರತಕ್ಕಂತಹ ಆಂತರಿಕ ಚಲನೆ. ಇದು ಅತ್ಯಂತ ಕ್ರಾಂತಿಕಾರಕವಾದ ದೃಷ್ಟಿಕೋನದಲ್ಲಿರುವ ಒಂದು ಬದಲಾವಣೆಯಲ್ಲಿ ಇದರ ಒಂದು ಆಧಾರ ಇದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿರುವ ಒಂದು ಪ್ರತಿಕ್ರಿಯೆ ಮೂಡಿಸುವ ಚಲನೆ, ಕಾಸೇಷನ್ ಇನ್ಸ್ಟಿಂಕ್ಟ್, ಅಂದರೆ ಏನನ್ನಾದರೂ ಮಾಡುವ ಒಂದು ಪ್ರತಿಕ್ರಿಯೆಯ ಒಂದು ಪ್ರತಿಕ್ರಿಯಾತ್ಮಕವಾದ ಚಲನೆ. ಇದು ನಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾಗಿದೆ. ಈ ಪ್ರಕ್ರಿಯೆ ಹಲವಾರು ಸಾವಿರ ವರ್ಷಗಳಿಂದಲೂ ಕೂಡ ಮಾನವ ಸಮಾಜದ ಮನಸ್ಸನ್ನು ಆವರಿಸ್ಬಿಟ್ಟಿದೆ. ಅಭ್ಯಾಸದಿಂದ ಬಂದಿರತಕ್ಕಂತಹ ಈ ಪ್ರತಿಕ್ರಿಯೆ ತನ್ನಿಂದ ತಾನು ಬದಲಾಗದು. ಹಾಗಾಗಿ ನಾವು ನಿಜವಾಗಿ ಬದಲಾಗಬೇಕೆಂದರೆ ನಿತ್ಯ ಜೀವನದ ಪ್ರತಿ ಸಣ್ಣ ಘಟನೆಗಳಿಗೆ ನಾವು ಮಹತ್ವವನ್ನು ನೀಡಬೇಕು. ಯಾವುದೋ ಒಂದು ದೊಡ್ಡದ್ದಕ್ಕೆ ಮಾತ್ರವಲ್ಲ.
ದೊಡ್ಡದ್ದಕ್ಕೆ ಮಾತ್ರವಲ್ಲ, ನಾವು ಅತ್ಯಂತ ಹಿರಿದಾದದ್ದನ್ನು, ಹಿರಿಯ ಆದರ್ಶವನ್ನು ಸುಮ್ಮನೆ ನಾವು ಎತ್ತುಗಟ್ಟಿ ಅದನ್ನು ಪದೇ ಪದೇ ಗಿಳಿಯ ವಾಕ್ಯದಂತೆ ನುಡಿದರೆ ಆದರ್ಶಗಳು ಸ್ಥಾಪಿತವಾಗುವುದಿಲ್ಲ. ಪ್ರತಿ ಸಣ್ಣ ಘಟನೆಗೆ ನಾವು ಮಹತ್ವ ನೀಡುತ್ತಾ ನಾವು ಬೆಳೆಯಬೇಕಾಗಿದೆ. ಸುಲಭವಾಗಿ ಮಾಡುವುದಲ್ಲ, ನಮ್ಮಲ್ಲಿರ್ತಕ್ಕಂತಹ ಈ ಒಂದು ಋಣಾತ್ಮಕ ಭಾವನೆಗಳು, ನೆಗೆಟಿವ್ ಎಮೋಷನ್ಸ್ ಏನಿದ್ದಾವೆ, ಈ ಸ್ವಾರ್ಥ, ಸ್ಪರ್ಧೆ, ವಿರಸ ವೈಷಮ್ಯಗಳು, ಶತ್ರುತ್ವ, ದ್ವೇಷ, ತಿರಸ್ಕಾರಗಳು, ಈ ಪ್ರತಿಯೊಂದು ಕೂಡ ಅಲ್ಲಿ ಹಾಗೆಯೇ ಉಳಿದಿದ್ದಾವೆ. ಎಲ್ಲ ಮನಸ್ಸುಗಳಲ್ಲಿ ಹಾಗೆಯೇ ಉಳಿದಿದ್ದಾವೆ. ಎಲ್ಲ ಈ ಗುಣಗಳು ನಮ್ಮ ಕೆಲವು ಭ್ರಮೆಗಳ ಮೇಲೆ ಆಧಾರಿತವಾಗಿದೆ. ನಮ್ಮ ಭ್ರಮೆಗಳ ಬಳುವಳಿಗಳೇ ಆಗಿವೆ. ಹೇಳಿದ್ನಲ್ಲ ಆಗಲೇ, ಅವಿದ್ಯಾ ಸ್ಮಿತಾ ರಾಗದ್ವೇಷ ಅವಿನಿವೇಶ. ಅವಿದ್ಯೆಯ ಒಂದು ಆಧಾರಿತವಾಗಿ ಈ ಮನಸ್ಥಿತಿ ಪ್ರಾಪ್ತವಾಗಿದೆ. ಇದನ್ನು ಬುದ್ಧರು ತಮ್ಮ ಪ್ರಯೋಗಾತ್ಮಕವಾಗಿರ್ತಕ್ಕಂತಹ ವಿಧಾನಗಳಿಂದ ಹೆಚ್ಚಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅವರು ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಬಹಳ ಉತ್ತಮವಾಗಿ ಹೇಳ್ತಾರೆ ಇದನ್ನು. ಏನಪ್ಪ ಅಂದರೆ, ಜಗತ್ತಿನಲ್ಲಿ ದುಃಖ ಇದೆ, ದುಃಖಕ್ಕೆ ಕಾರಣವಿದೆ, ದುಃಖ ವಿಮೋಚನೆ ಮಾರ್ಗವಿದೆ, ದುಃಖವು ವಿಮೋಚನೆ ಆಗುವ ಮಾರ್ಗ ಯಾವುದು ಅಂತಕ್ಕಂತಹ ವಿಚಾರಗಳನ್ನು ಅವರು ನಮ್ಮ ಭ್ರಮೆಗಳ ಒಟ್ಟು ಮೊತ್ತವನ್ನು ಪೂರ್ಣವಾಗಿ ಅಳಿಸಿ ಹಾಕೋದಕ್ಕೆ ಅವರು ಒಂದು ಒತ್ತಾಸೆ ಕೊಟ್ಟು ಪ್ರಯೋಗಾತ್ಮಕವಾಗಿ ಜೀವನ ಮಾಡಿದರು. ಹೀಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾವು ಈ ವಿಚಾರದಲ್ಲಿ ತಿಳ್ಕೊಳ್ಳೋದೇನಪ್ಪ ಅಂತಂದರೆ, ನೋಡಿ, ಪ್ರಾಕೃತಿಕ ಧರ್ಮದಲ್ಲಿ ಎಂದಿಗೂ ಕೂಡ ವಿಭಜನೆಯ ಒಂದು ಸೆಲೆ ಇರುವುದಿಲ್ಲ. ಪ್ರಾಣಿಗಳ ನಡುವೆ ಗುಂಪು ಕಟ್ಟಿಕೊಂಡು ಯುದ್ಧ ಮಾಡುವ ಸ್ವಭಾವವನ್ನು ನಾವು ನೋಡಿದ್ದೇವೋ? ಇಲ್ಲ. ಯಾವುದೋ ಒಮ್ಮೆ ಒಂದು ಬೆಕ್ಕು ಒಂದು ನಾಯಿಗೆ ಜಗಳ ಆಗ್ಬೋದು, ಅಷ್ಟೇ ಬಿಟ್ಟರೆ ಹುಲಿ ಒಂದು ಜಿಂಕೆಯನ್ನು ಬೇಟೆ ಆಡ್ಬೋದು, ಅಷ್ಟನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾವ ರೀತಿಯ ವಿಭಜನೆ ಇದೆ? ಯಾವುದೂ ಇಲ್ಲ ಇಲ್ಲಿ. ಹಾಗಾಗಿ ನಾವು ಇದನ್ನು ಮಾಯಾಜನ್ಯ ಅಂಥೇಳಿ ನಾವು ತಿಳಿಯೋ ಹಾಗಿಲ್ಲ. ನಾವೇ ಮಾಯೆಗಳಾಗಿದ್ದೇವೆ, ನಾವೇ ಮಾಯೆ ಆಗಿದೆ. ಇದು ಪ್ರಕೃತಿಯ ಮಾಯೆ, ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ, ಬಿಡುಗಡೆ ಇಲ್ಲ ಅಂತ ಹತಾಶ ಭಾವನೆಯಲ್ಲಿ ನಾವು ಕೂರೋದ್ರ ಬದಲಾಗಿ ಈ ಮಾಯೆ ನಮ್ಮಿಂದಲೇ ಹೊರಸೂಸುತ್ತಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಪ್ರತಿಯೊಂದು ವಸ್ತುವಿನ ಸುತ್ತ ಇರುವ ಹಾಗೆ ಈ ರೀತಿಯಾಗಿರ್ತಕ್ಕಂತಹ ಕಾನ್ಷಿಯನ್ಸ್ ಫೀಲ್ಡ್ ಅಂದರೆ ಪ್ರಜ್ಞೆಯ ಒಂದು ವ್ಯಾಪ್ತಿ ನಮ್ಮ ಸುತ್ತ ಸದಾಕಾಲ ಹರಡಿಬಿಟ್ಟಿದೆ. ಆದ್ದರಿಂದ ಇದನ್ನು ನಾವು ತಿದ್ದಬೇಕಾಗಿದೆ. ಅಂದರೆ ಸರಿ ತಪ್ಪುಗಳ ಒಂದು ವಿವೇಕಯುತವಾದ ವಿಮರ್ಶೆ, ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತಕ್ಕಂತಹ ಒಂದು ವಿಚಾರ, ಇದರಿಂದ ನಾವು ಸಾಧನೆ ಮಾಡ್ಬೋದು. ಹಾಗಾಗಿ ನಮ್ಮ ಥಿಯಾಸಫಿಯ ಧ್ಯೇಯವಾಕ್ಯ ದರ್ ಇಸ್ ನೋ ರಿಲಿಜನ್ ಹೈಯರ್ ದ್ಯಾನ್ ಟ್ರೂತ್ ಅಂತಕ್ಕಂತಹ, ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತಕ್ಕಂಥದ್ದನ್ನು ನಾವು ನಮ್ಮ ಅನುಭವದಿಂದ ಅದನ್ನು ಸಾಧನೆ ಮಾಡಬೇಕಾಗಿದೆ. ನಮ್ಮ ಅನುಭವದಿಂದ ಸಾಧನೆ ಮಾಡಬೇಕಾಗಿದೆ. ನಾನು ಬುದ್ಧರ ಬೋಧನೆಗಳನ್ನು, ಕೃಷ್ಣನ ಬೋಧನೆಯನ್ನು ಅಧ್ಯಯನ ಮಾಡಿ ದೊಡ್ಡ ಪಂಡಿತನಾಗಬಹುದು, ಆದರೆ ಪ್ರಜ್ಞೆಯ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನೂ ಸಹ ಇತರರಿಗಿಂತ ಕೂಡ ಅಪ್ರಜ್ಞಾವತ್ತಾಗಿ, ಹಿಂಸಾತ್ಮಕವಾಗಿ, ಸ್ವಾರ್ಥಯುತವಾಗಿ ಬದುಕ್ತಕ್ಕಂತಹ ಒಂದು ಇನ್ಸ್ಟಿಂಕ್ಟ್ ಅಂದರೆ ಒಂದು ಭಾವನೆ, ಅಂತರ್ಗತ ಭಾವನೆಯಿಂದ ನರಳ್ತಾ ಇರ್ಬೋದು. ಇದಕ್ಕೆ ಕೇವಲ ತಾತ್ವಿಕ ಒಪ್ಪಿಗೆಯಿಂದ ಮಾತ್ರ ನಾವು ಬಿಡುಗಡೆಯನ್ನು ಸಾಧಿಸಲಿಕ್ಕಾಗಲ್ಲ. ಅರಿವುಳ್ಳ ಆಂತರಿಕ ಪರಿವರ್ತನೆ ಇದನ್ನು ಹೇಗೆ ಸಾಧಿಸಬೇಕು ಅಂತಂದರೆ, ಒಂದು ಎಚ್ಚರದ ಅಗತ್ಯ ಇದೆ ಅಂತ ಹೇಳ್ತಾರೆ. ಎಚ್ಚರ, ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳ್ತಾರೆ. ಹಸಿದ ಹುಲಿಯೊಂದು ನಮ್ಮತ್ತ ಧಾವಿಸುವಾಗ ನಮ್ಮ ರಕ್ಷಣೆಗಾಗಿ ಎಷ್ಟು ನಾವು ಒಂದು
ವಿಚಾರವನ್ನು ಮಾಡ್ತೇವೆ, ಎಷ್ಟು ರೀತಿಯಲ್ಲಿ ಬುದ್ಧಿ ಚುರುಕಾಗಿಸ್ತೇವೆ, ಆ ರೀತಿಯಾದ ಚುರುಕಾದ ಬುದ್ಧಿ ನಮ್ಮಲ್ಲಿ ಮೂಡಬೇಕಾಗಿದೆ ಅಂತ ಹೇಳ್ತಾರೆ. ಇದನ್ನು ಯಾರೋ ಒಬ್ಬ ತಂತ್ರಜ್ಞ ತನ್ನ ಯಾವುದ ಯೋಜನೆಯಲ್ಲಿಯೂ ಕೂಡ ಆತ ಪ್ರತಿಪಾದನೆ ಮಾಡಲಿಕ್ಕಾಗೋಲ್ಲ. ನೋಡಿ, ಜಗತ್ತಿನ ಭೌತಿಕ ನಿಯಮದ ಸತ್ಯ ನಮಗೆ ಗೊತ್ತಿದೆ. ತಗ್ಗಿನಿಂದ ಎತ್ತರಕ್ಕೆ ನೀರು ಹರಿಯೋದಿಲ್ಲ ಅಂಥೇಳಿ ಯಾವ ತಂತ್ರಜ್ಞ ಕೂಡ ಇದನ್ನು ರೂಪಿಸೋದಿಲ್ಲ, ತಗ್ಗಿನಿಂದ ನೀರು ಮೇಲಕ್ಕೆ ಹರಿಯುತ್ತೆ ಎತ್ತರಕ್ಕೆ ಅಂಥೇಳಿ. ಹಾಗಾಗಿ ನಾವು ಇಲ್ಲಿ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಕೇವಲ ಉಪನ್ಯಾಸಗಳನ್ನು ಕೇಳುತ್ತಾ ಮತ್ತು ಚರ್ಚೆಗಳನ್ನು ಮಾಡುತ್ತಾ ಮತ್ತು ಅಧ್ಯಯನದ ಪಾಂಡಿತ್ಯಕ್ಕೆ ಮೌಲ್ಯವನ್ನು ಕೊಡುತ್ತಾ ಸಾಗುವುದರಲ್ಲಿ ಏನನ್ನೋ ಸಾಧಿಸಬಹುದು ಅಂತಕ್ಕಂತಹ ಭ್ರಮೆಯೂ ನಮಗಿದೆ. ಇದು ನಮ್ಮಲ್ಲಿ ಇರ್ತಕ್ಕಂತಹ ಸಣ್ಣ ಮನೆ ಕಟ್ಟಬೇಕಾಗಿರ್ತಕ್ಕಂತಹ ವಸ್ತುಗಳನ್ನೆಲ್ಲ ನಾಶಪಡಿಸಿ ನಾವು ಒಂದು ಎತ್ತರದ ಬಂಗಲೆ ಅಥವಾ ಒಂದು ದೊಡ್ಡ ಅರಮನೆ ಚಿತ್ರವನ್ನು ಬರೆದು ಅದನ್ನು ದಿಟ್ಟಿಸಿ ನೋಡುತ್ತಾ ಕುಳಿತಂತೆ ಅಂತ ಹೇಳ್ತಾರೆ ಜಕ್ಕೆಯವರು. ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿರ್ತಕ್ಕಂಥದ್ದು ಸಣ್ಣ ಮನೆಯನ್ನು ಕಟ್ಟಲು ಬೇಕಾಗಿರ್ತಕ್ಕಂತಹ ಒಂದು ಸರಕುಗಳು. ಅದನ್ನೆಲ್ಲ ನಾವು ಬಿಸಾಕ್ಬಿಟ್ಟು, ಅಂದರೆ ನಾನು ಏನಾಗಿದ್ದೇನೆ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಳ್ದೆ ನಾನೊಂದು ಅರಮನೆಯ ಆದರ್ಶ ಚಿತ್ರವನ್ನು ಬರೆದು ಅದನ್ನು ನಾನು ನೋಡ್ತಾ ಕೂತಂತಾಗ್ಬಿಟ್ಟಿದೆ. ಹಾಗಾಗಿ ನಾವು ನಮ್ಮ ಸಾಮಾಜಿಕ, ಕೌಟುಂಬಿಕ, ಧಾರ್ಮಿಕ ವ್ಯವಸ್ಥೆಗಳನ್ನು ಅವಲೋಕನ ಮಾಡ್ತಾ ಎಷ್ಟೋ ನಂಬಿಕೆಗಳು ನಾವು ಪ್ರಶ್ನಿಸದೆ ನಮ್ಮವಾಗಿಸ್ಕೊಂಡಿದ್ದೇವೆ, ಅದರಿಂದ ತೀವ್ರ ಕ್ಷೋಭೆಗೆ ಒಳಗಾಗುತ್ತಿದ್ದೇವೆ ಅಂತಕ್ಕಂಥದ್ದು ಸರ್ವವಿದಿತವಾಗಿದೆ. ನಮ್ಮಲ್ಲಿರ್ತಕ್ಕಂತಹ ಕೌಟುಂಬಿಕ ನಂಬಿಕೆಗಳು, ನಮ್ಮಲ್ಲಿರ್ತಕ್ಕಂತಹ ಸಾಮಾಜಿಕ ನಂಬಿಕೆಗಳು, ನಮ್ಮಲ್ಲಿರ್ತಕ್ಕಂತಹ ಧಾರ್ಮಿಕ ವ್ಯವಸ್ಥೆ, ಇದರಲ್ಲಿ ಬೇಕಾದಷ್ಟು ಮೂಢನಂಬಿಕೆಗಳು ನಮ್ಮದಾಗಿದೆ. ಹಿಂದಿನಿಂದ ಬಂದಿರತಕ್ಕಂತಹ ಹಲವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒತ್ತಡಗಳು ಸಮಾಜವನ್ನು ಅಂದು ಹೇಗೆ ವಿಭಜಿಸಿತ್ತೋ ಇಂದು ಕೂಡ ಹಾಗೆ ವಿಭಜಿಸುತ್ತಾ ಸಾಗಿದೆ. ಜಾತೀಯತೆ ಹಾಗೂ ಅಸಮಾನತೆ ಇವುಗಳನ್ನು ಕುರಿತು ನಾವು ಎಚ್ಚರವಾಗಬೇಕಾಗಿದೆ. ಇದರಿಂದ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ದೋಷಗಳು ಜಗತ್ತಿನ ಬೆಳವಣಿಗೆಯಲ್ಲಿ, ಸಮಾಜದ ಬೆಳವಣಿಗೆಯಲ್ಲಿ ಕಾಣ್ತಾ ಇದ್ದಾವೆ. ಇಂತಹ ಅಂಧಾನುಕರಣೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ವ್ಯಾಪಿಸ್ತಾ ಇದೆ. ಈ ದಿನ ನಾವು ಅದನ್ನು ನೋಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ವ್ಯಾಪಿಸ್ತಾ ಇದೆ. ನೋಡಿ, ಮೊನ್ನೆ ಕೂಡ ರಾಹುಲ್ ಗಾಂಧಿಯವರು ಒಂದು ವಿಚಾರ ಹೇಳಿದರು, ಮೆರಿಟ್ ಈಸ್ ಇಮ್ಮೆಟೀರಿಯಲ್ ಅಂತಕ್ಕಂಥ ವಿಚಾರ. ಮೆರಿಟ್ ಈಸ್ ಇಮ್ಮೆಟೀರಿಯಲ್ ಅಂತಕ್ಕಂಥ ವಿಚಾರವನ್ನು ನಾವು ಕೇವಲ ಮುಖಮೌಲ್ಯದ ಮೇಲೆ ತೆಗೆದುಕೊಳ್ಳದೆ ವಿಚಾರಿಸಬೇಕಾಗಿದೆ. ಯಾಕೆ ಅಂತಂದರೆ ಈ ಮೆರಿಟ್ಗೋಸ್ಕರ ಸ್ಪರ್ಧಾತ್ಮಕವಾಗಿ ಓದಲಿಕ್ಕೋ ಅಥವಾ ಕಾಪಿ ಮಾಡುವುದಕ್ಕೋ ಅಥವಾ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಅತ್ಯಂತ ದುಷ್ಟತನದ ಮಾರ್ಗವನ್ನು ಅನುಸರಿಸಲಿಕ್ಕೋ ಎಲ್ಲ ಕಡೆ ವ್ಯಾಪಕವಾಗಿರ್ತಕ್ಕಂತಹ ಒಂದು ಏನು ದುರಭ್ಯಾಸಗಳಿದ್ದಾವೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಅಜ್ಞಾನದಿಂದ ಈ ನಮ್ಮ ದುಃಖಗಳು ಕೇವಲ ಬಾಹ್ಯ ಕಾರಣದಿಂದ ಬಂದಿದೆ ಅಂಥೇಳಿ ನಾವು ತಪ್ಪಾಗಿ ಅರ್ಥೈಸಿಕೊಳ್ಳೋದು ಮುಂದುವರಿತಾ ಇದೆ. ಹಾಗಾಗಿ ಈ ಕಂದಾಚಾರದ ಕೊಂಬೆಗಳಿಗೆ ತೂಗು ಬೀಳ್ತಕ್ಕಂಥದ್ದನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕು. ಈ ಭ್ರಮೆಯಲ್ಲಿರ್ತಕ್ಕಂತಹ ಮನುಷ್ಯ ನಾನು ಮತ್ತು ನೀವು ಯಾರಾದರೂ ಆಗಿರ್ಬೋದು ಅಲ್ವೇ. ನಾವು ಇನ್ನೊಬ್ಬರ ಭ್ರಮೆಯನ್ನು ಗುರುತಿಸ್ಬೋದು, ಆದರೆ ನಮ್ಮದನ್ನು ಪ್ರಾಮಾಣಿಕವಾಗಿ ಪ್ರಾಯಶಃ ಅರಿಯಲಾರದಷ್ಟು ನಾವು ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿಟ್ಟಿದ್ದೇವೆ. ನಿಜವಾಗಿ ನಮ್ಮ ಭ್ರಮೆಗಳನ್ನು ಗುರುತಿಸ್ತಾ ಸುಧಾರಿಸಿಕೊಳ್ತಕ್ಕಂತಹ, ನಿವಾರಿಸಿಕೊಳ್ತಕ್ಕಂತಹ ಪ್ರಯತ್ನ ನಡೆದಾಗ ಮಾತ್ರ ಥಿಯಾಸಫಿಯ ಜೀವನ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಮನಸ್ಸು ಹಾಗೆ ತಾನು ಮಾಡಿದಂತೆ ಇರುತ್ತದೆ. ವಿಶ್ವ ಸಹೋದರತ್ವ ಪ್ರೇಮ ಅಂತಕ್ಕಂಥದ್ದು ನಮ್ಮ ಒಂದು ಕೇವಲ ಪದ ಸಮೂಹವಾಗಿ ಮಗ್ಗಿ ಊರುಗೋಡದಂತೆ ನಮ್ಮನ್ನು ಅದು
ನಮ್ಮ ಒಂದು ಕೆಳಮಟ್ಟದಲ್ಲಿಯೇ ನಮ್ಮನ್ನು ಹೆಚ್ಚಾಗಿ ಬಂಧಿಸುತ್ತದೆ ಅಂಥೇಳಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ರಕ್ತಘಾತವಾಗಿರ್ತಕ್ಕಂತಹ ಹೋಲಿಕೆ ವಿಭಜನೆಯ ಒಂದು ಪ್ರಕ್ರಿಯೆ. ಇದನ್ನು ನಾವು ನಮ್ಮ ಆಸೆಗಳು ಮತ್ತು ಆಕಾಂಕ್ಷೆಗಳು ಅಂತ ಹೆಸರಿಟ್ಟು ಅದೇ ಜೀವನವನ್ನು ನಡೆಸ್ತಾ ಜಗತ್ತಿನ ಮೇಲೆ ಉಂಟಾಗಬಹುದಾದ ಪರಿಣಾಮಗಳನ್ನು ಕುರಿತು ವಿಚಾರಿಸದೆ ನಾವು ಬದುಕ್ತಾ ಇದ್ದೇವೆ. ಮನಸ್ಸು ಹೀಗೆ ಸದಾ ಮುಂದುವರೆದಲ್ಲಿ ಸಮಾಜದಲ್ಲಿ ಯಾವ ಮೂಲಭೂತ ಬದಲಾವಣೆ ಆಗದು. ಈ ಹಿನ್ನೆಲೆಯಲ್ಲಿ ನಮ್ಮ ಭವಿಷ್ಯ ಈಗಲೇ ಗೋಚರಿಸುತ್ತದೆ. ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಭವಿಷ್ಯ ನಿಜವಾಗಿ ಬದಲಾಗಬೇಕೆಂದರೆ ನಾವುಗಳು ಖಚಿತವಾಗಿ ಈ ಎಲ್ಲ ರೀತಿಯ ಇನ್ನೂ ಹಲವಾರು ರೀತಿಯ ಮಾನಸಿಕ ಭ್ರಮೆಗಳನ್ನು ತೊರೆಯಲೇಬೇಕಾಗಿದೆ. ಇದಕ್ಕೆ ಹೊರಗಿನ ಕಾರಣಗಳು, ಒಳಗಿನ ಕಾರಣಗಳು ಇದ್ದಾವೆ. ಬಹುತೇಕ ಹೊರಗಿನ ಕಾರಣಗಳ ಪರಿಹಾರ ಸಾಧ್ಯ, ಆದರೆ ಆಂತರಿಕ ಜಟಿಲತೆಯನ್ನು ನಾವು ಸಂಪೂರ್ಣವಾಗಿ ತೊಡೆದು ಹಾಕದಿದ್ದರೆ ಪುನಃ ಅದು ಪ್ರದರ್ಶಿತವಾಗಿ ಆವರಿಸುತ್ತಲೇ ಇರುತ್ತದೆ. JK ಅವರು ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ದ ಇನ್ನರ್ ಕಾಂಪ್ಲೆಕ್ಸಿಟಿ ಆಲ್ವೇಸ್ ಸರ್ಫೇಸಸ್ ಅಟ್ ಎ ಆಪರ್ಚುನಿಸ್ಟಿಕ್ ಮೂಮೆಂಟ್. ಒಂದು ಅಗತ್ಯವಾದ ಒಂದು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂತಹ ಹಂತದಲ್ಲಿ ಒಳಗಿರುವ ಜಟಿಲತೆ ಪ್ರದರ್ಶಿತವಾಗುತ್ತದೆ ಅಂತೇಳಿ ಹೇಳ್ತಾರೆ. ಹೀಗಾಗಿ ಆಂತರಿಕ ಚಲನೆಯುಳ್ಳ ಅರಿವು ಬಹಳ ಮುಖ್ಯವಾಗಿದೆ. ಈ ಪರಿವರ್ತನೆ ಕಾಲಾಂತರದಲ್ಲಿ ಜನ್ಮಗಳಲ್ಲಿ ನಿಧಾನವಾಗಿ ಮೂಡಿಬರುತ್ತದೆ ಎಂಬ ಆಸೆ ನಮ್ಮದು, ನಿಧಾನವಾಗಿ ಮೂಡಿಬರುತ್ತದೆ ಅನ್ನುವ ಆಸೆ ನಮ್ಮದು. ಆಳವಾದ ಅರ್ಥೈಸುವಿಕೆ, ಕ್ರಾಂತಿಕಾರಕ ಬದಲಾವಣೆ ಇದು ಆಗುತ್ತದೆ ಎಂಬ ಆಶಯ ನಮ್ಮದು. ಇದು ಸಾಧ್ಯವಿಲ್ಲ. ಇದು ಹಠಾತ್ತಾಗಿ ಘಟಿಸಬೇಕಾಗಿದೆ. ಈ ಹಠಾತ್ತಾಗಿ ಘಟಿಸುವ ಉದಾಹರಣೆಗಳು ನಮ್ಮೆದುರು ಸಾಕಷ್ಟಿವೆ. ಗೌತಮರು ಬುದ್ಧರಾದದ್ದು, ಶ್ರೀನಿವಾಸ ನಾಯಕರು ಪುರಂದರದಾಸರಾದದ್ದು, ಈ ರೀತಿಯಾಗಿ ಉದಾಹರಣೆಗಳು ನಮ್ಮಲ್ಲಿವೆ. ಹೇಗೆ ಇಲ್ಲಿಯವರೆಗೂ ಆಂತರಿಕ ಕಾರಣಗಳು ಪೂರ್ಣವಾಗಿ ನಮ್ಮನ್ನು ಆವರಿಸಿ ನಿರಸನವಾಗದೆ ಉಳಿದಿವೆ, ಅಲ್ಲಿಯವರೆಗೆ ನಮ್ಮ ಮನುಕುಲದ ಸಂಘರ್ಷಗಳು ಮುಂದುವರಿಯುತ್ತಲೇ ಇರುತ್ತವೆ. ಆಂತರಿಕ ಕಾರಣಗಳ ನಿರಸನ ಆಗದವರೆಗೆ ಈ ಸಂಘರ್ಷ ಮುಂದುವರಿಯುತ್ತದೆ. ಇದು ನಮ್ಮ ಭವಿಷ್ಯದ ಹಾದಿಯನ್ನು ಗುರುತಿಸುವ ಕಲೆಯಾಗಿದೆ. ಇದೇ ಮಾನಸಿಕ ವಾತಾವರಣ, ಇದೇ ಮಾನಸಿಕ ಜಡತ್ವ ಇರುವಲ್ಲಿ ನಾವು ಎಂದಿಗೂ ಬದಲಾಗಲಾರೆವು. ದ ಫ್ಯೂಚರ್ ಈಸ್ ನೌ. 10,000 ವರ್ಷ ಅಲ್ಲ, 10 ಲಕ್ಷ ವರ್ಷ ಕಳೆಯಲಿ ನಾವು ಹೀಗೆಯೇ ಇರುತ್ತೇವೆ ಅಂತಕ್ಕಂತಹ ವಿಚಾರವನ್ನು JK ಅವರು ಹೊಸ ರೀತಿಯ ವಿಮರ್ಶಾತ್ಮಕವಾದ ಬೆಳಕನ್ನು ಮೂಡಿಸಿ ನಮ್ಮನ್ನು ಸೆಳೆದಿದ್ದಾರೆ ಅಂಥೇಳಿ ವಿಚಾರಿಸ್ತಾ, ಈ ಒಂದು ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸ್ಕೊಂಡು ತಮ್ಮ ವಿಚಾರಧಾರೆಯಲ್ಲಿ ಈ ಅಂಶವನ್ನು ಸೇರಿಸಿ ವಿಚಾರ ಮಾಡಿ ಅಂತಕ್ಕಂತಹ ಒಂದು ಮನವಿಯೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವಂದನೆ.